ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಪಬ್ಲಿಕ್ ಪ್ರಾಪರ್ಟಿ ಸೊಲ್ಯೂಷನ್ಸ್. ವೀಕ್ಷಕರೇ, ನಾನಿವತ್ತು ಡೂಪ್ಲೆಕ್ಸ್ ಮನೆ ತೋರಿಸ್ತಾ ಇದ್ದೀನಿ. ಲೊಕೇಶನ್ ಬಂದು ಅಬ್ಬಿಗೆರೆ ಲಕ್ಷ್ಮೀಪುರ ಸೆಂಟರ್ ಇರ್ತಕ್ಕಂಥ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ. ಡೂಪ್ಲೆಕ್ಸ್ ಮನೆ ಗ್ರೌಂಡ್ ಫ್ಲೋರಿಂದನೇ ಡೂಪ್ಲೆಕ್ಸ್ ಮಾಡಿದ್ದಾರೆ. ಚಿಕ್ಕದಾಗಿ ಒಂದು ಕಾರ್ ಪಾರ್ಕಿಂಗ್ ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ನೀವು, ತುಂಬ ರೋಡು ವೈಡ್ ಆಗಿದೆ. ಸೊ ನಿಮಗೆ ಎಲಿವೇಶನ್ ತುಂಬ ಸ್ಟ್ಯಾಂಡರ್ಡ್ ಆಗಿ ತುಂಬ ಲಕ್ಸುರಿಯಾಗಿ ಮಾಡಿದ್ದಾರೆ. ಸೊ ಒಳಗೆ ಹೋಗ್ತಾ ಇದ್ದೀನಿ. ಸೊ ಗೇಟ್ ಕ್ವಾಲಿಟಿ MS ಗೇಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನೀವು ಒಂದು ಕಾರ್ ಪಾರ್ಕ್ ಆರಾಮಾಗಿ ಮಾಡ್ಬೋದು. ಇಲ್ಲ ಅಂತಂದರೆ ಕಾರ್ ಪಾರ್ಕಿಂಗ್ ಹೊರಗಡೆ ಮಾಡಲಿಕ್ಕೆ ತುಂಬ ಸಾಕಷ್ಟು ಜಾಗ ಇದೆ. ಸೊ 2 ವೀಲರ್ ಪಾರ್ಕ್ ಮಾಡ್ಬೋದು. ಸೊ ಗ್ರೌಂಡ್ ಫ್ಲೋರಿಂದಲೇ ನೀವು 3 BHK ಮನೆಯನ್ನು ಇವ್ರು ಮಾಡಿದ್ದಾರೆ, ಡೂಪ್ಲೆಕ್ಸ್ ಮನೆಯನ್ನು. ನಾನು ಅದನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ನೀವು ನೋಡ್ತಾ ಇದ್ದೀರಾ ಪೋರ್ಟಿಕೋ, ಕಾರ್ ಪೋರ್ಟಿಕೋ. ಸೊ ಕಂಪ್ಲೀಟ್ಲಿ ನಿಮಗೆ ನೋಡಿ ಎಲ್ ಶೇಪಲ್ಲಿ ಇವರು ಗೋಡನ್ನು ತೊಗೊಂಡಿದ್ದಾರೆ. ಕಂಪ್ಲೀಟ್ಲಿ ವಾಲ್ ಡಿಸೈನ್ಸ್ ಕೂಡ ಮಾಡಿದ್ದಾರೆ. ವೆಟ್ರೋಫೈಡ್ ಟೈಲ್ಸಿಂದ ಇವರು ಡಿಸೈನನ್ನು ಮಾಡಿದ್ದಾರೆ. ಸೊ ಓನ್ ಬೋರ್ವೆಲ್ ಕೂಡ ಇದೆ, ಸಾಕಷ್ಟು ನೀರು ಕೂಡ ಇದೆ, ಮತ್ತು ಲೇಔಟ್ ವಾಟರ್ ಕೂಡ ಬರುತ್ತೆ. ಸೊ ಪಕ್ಕದಲ್ಲೇ ನಿಮಗೆ 10,000 ಲೀಟರ್ ಸಂಪ್ ಕೂಡ ಮಾಡಿದ್ದಾರೆ. ಸೊ ಇದು ಎಂಟ್ರಿ, ಆ್ಯಕ್ಚುಲಿ ಮೈನ್ ಎಂಟ್ರಿ, ಈಸ್ಟ್ ಫೇಸ್ ಎಂಟ್ರಿ, ಈಸ್ಟ್ ಫೇಸ್ ಪ್ರಾಪರ್ಟಿ ಆ್ಯಕ್ಚುಲ್ ಆಗಿದ್ದು. ಸೊ ಗ್ರೌಂಡ್ ಫ್ಲೋರಿಂದನೇ ಡೂಪ್ಲೆಕ್ಸ್ ಮನೆಯನ್ನು ಇವರು ಮಾಡಿದ್ದಾರೆ. ತುಂಬ ಡಿಫ್ರೆಂಟ್ ಆಗಿದೆ, ಸ್ವಲ್ಪ ಫ್ರೆಂಡ್ಲಿ ಬಜೆಟಲ್ಲಿ ಮಾಡಿದ್ದಾರೆ. ಸೊ ಈಗ ನಾನು ಲಿವಿಂಗ್ ರೂಮ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಲಿವಿಂಗ್ ರೂಮಲ್ಲೇ ಒಂದು TV ಕ್ಯಾಬಿನೆಟ್ ಕೂಡ ಮಾಡಿದ್ದಾರೆ. ಸಾಕಷ್ಟು ಲಿವಿಂಗ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಒಂದು ಚಿಕ್ಕ ಫ್ಯಾಮಿಲಿಗೆ ಆ್ಯಕ್ಚುಲಿ 3 BHK ಮನೆ ನೀವು ನೋಡ್ತಾ ಇದ್ದೀರಾ, ಡೂಪ್ಲೆಕ್ಸ್ ಮನೆ ನೋಡ್ತಾ ಇದ್ದರೆ ತುಂಬ ಚೆನ್ನಾಗಿದೆ. 650 ಸ್ಕ್ವೇರ್ ಫೀಟ್ ಇರತಕ್ಕಂಥ ಪ್ರಾಪರ್ಟಿ ಆ್ಯಕ್ಚುಲಿ ಇದು ನೀವು ನೋಡ್ತಾ ಇರೋದು. ಸೊ ಕಂಪ್ಲೀಟ್ಲಿ ಗ್ರಾನೈಟ್ ಫಿನಿಶಿಂಗ್ ನೋಡಿ. ಎಂಟ್ರೆನ್ಸ್ನ ನಿಮಗೆ ಡೋರನ್ನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಟೀಕ್ ಡೋರ್, ತುಂಬ ಸ್ಟ್ಯಾಂಡರ್ಡ್ ಆಗಿರ್ತಕ್ಕಂಥ ಟೀಕ್ ಡೋರನ್ನು ಹಾಕಿದ್ದಾರೆ. ಬರ್ಮಾ ಟೀಕ್ ಅಂತಲೇ ಹೇಳ್ಬೋದು. ಸೊ ಆ್ಯಕ್ಚುಲಿ ಡೋರ್ ಪಕ್ಕ ಒಂದು ವಿಂಡೋ ಕೂಡ ಕೊಟ್ಟಿದ್ದಾರೆ. ಸೊ ಇದು TV ಕ್ಯಾಬಿನೆಟ್. ಸೊ ಲೆಫ್ಟ್ ಸೈಡ್ ನೀವು ಹೋಯ್ತು ಅಂತಂದರೆ ಪೂಜಾ ರೂಮ್ ಇದೆ, ಮತ್ತು ಪೂಜಾ ರೂಮ್ ಪಕ್ಕ ಕಿಚನ್ ಇದೆ. ಸೊ ನಾನು ನಿಮಗೆ ಪೂಜಾ ರೂಮ್ನ ತೋರಿಸ್ತಾ ಇದ್ದೀನಿ. ಇಲ್ಲೂ ಕೂಡ ಫ್ರೇಮನ್ನು ಟೀಕಲ್ಲೇ ಡಿಸೈನ್ ಮಾಡಿದ್ದಾರೆ. ಸೊ ಪಕ್ಕದಲ್ಲಿ ನಿಮಗೆ ಆಲ್ಮೋಸ್ಟ್ ನಿಮಗೆ 8x5 ಸೈಜಲ್ಲಿ ಒಂದು ಕಿಚನ್ ಕೂಡ ಇದೆ. ಕಂಪ್ಲೀಟ್ಲಿ ವಾರ್ಡ್ರೋಬ್, ಇಂಟೀರಿಯರ್ಸ್ ಎಲ್ಲ ರೆಡಿ ಇದೆ ನಿಮಗೆ. ನೋಡಿ, ತುಂಬ ಸ್ಟ್ಯಾಂಡರ್ಡಾಗಿ ಪ್ಲ್ಯಾನ್ ಮಾಡಿದ್ದಾರೆ, ತುಂಬ ನೀಟಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಪೂಜಾ ರೂಮ್ ಮತ್ತೊಮ್ಮೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಫ್ರೇಮು ಟೀಕೆ ಮತ್ತು ಡೋರು ಕೂಡ ಟೀಕೆ. ಸಾಕಷ್ಟು ಒಳಗಡೆ ಕೂಡ ಸ್ಪೇಷಿಯಸ್ ಆಗಿದೆ. ಆಲ್ಮೋಸ್ಟ್ ನಿಮಗೆ 3x4 ಅಂತಲೇ ಹೇಳ್ಬೋದು ಪೂಜಾ ರೂಮ್. ತುಂಬ ಸೈಜ್ ಕೂಡ ತುಂಬ ಚೆನ್ನಾಗಿದೆ ನೋಡಿ. ಫ್ರೇಮ್ ಬರ್ಮಾ ಟೀಕಲ್ಲೇ ಮಾಡಿದ್ದಾರೆ. ಎರಡನ್ನೂ ಕೂಡ ತೋರಿಸ್ತಿದ್ದೀನಿ, ಫ್ರೇಮು ಮತ್ತು ಡೋರನ್ನು. ಇದು ಪೂಜಾ ರೂಮ್. ಪಕ್ಕದಲ್ಲಿ ನಿಮಗೆ ಕಿಚನ್. ಸೊ ಕಿಚನ್ ಪಕ್ಕದಲ್ಲಿ ನಿಮಗೆ ಸ್ಟೇರ್ಕೇಸ್ ಕೂಡ ಇದೆ. ಸೊ ಮತ್ತೊಂದು ಆ್ಯಂಗಲ್ ನಿಮಗೆ ತೋರಿಸ್ತಾ ಇದ್ದೀನಿ. ಮತ್ತೊಮ್ಮೆ ಕಿಚನಿಂದ ಆಚೆ ಕಡೆ ಬಂದರೆ ಲಿವಿಂಗ್ ಸ್ಪೇಸ್ ಈ ಥರ ಕಾಣಿಸ್ತಾ ಇದೆ. ನಿಮಗೆ ಎಲ್ ಶೇಪಲ್ಲಿ ಸೋಫಾ ಡಿಸೈನ್ ಮಾಡ್ಬೋದು. ಸೊ POP ಡಿಸೈನ್ ಕೂಡ ತುಂಬ ಸಿಂಪಲ್ಲಾಗಿ ಲೈಟಿಂಗ್ಸಲ್ಲಿ ಏನು ತುಂಬ ಮರ್ಜ್ ಕಲರ್ಸ್ ಇಲ್ಲ, ಒಂದೇ ಲೈಟಿಂಗ್ ಕಲರ್ಸಲ್ಲಿ ತುಂಬ ಸಿಂಪಲ್ ಲೈಟಿಂಗ್ ಕಲರ್ಸ್ ಕೊಟ್ಟಿದ್ದಾರೆ. ಸೊ ಇದು ನೀವು ಡೈನಿಂಗ್ ರೂಮ್ ಆದರೂ ಮಾಡ್ಕೋಬೋದು, ಇಲ್ಲ ಅಂತಂದರೆ ಒಂದು ಚಿಕ್ಕದಾಗಿ ಒಂದು ರೂಮ್ ಕೂಡ ಆದರೂ ಮಾಡ್ಕೊಳ್ಬೋದು. ಸೊ ಆ ಥರ ಒಂದು ಸ್ಪೇಸನ್ನು ಕೊಟ್ಟಿದ್ದಾರೆ. ಸ್ಪೆಷಲಿ ಡೈನಿಂಗ್ ಹಾಲ್ ಮಾಡ್ಕೊಳ್ಳಿಕ್ಕೆ ಬೇಕಾದಂಥ ಫೆಸಿಲಿಟೀಸ್ನ ಅವ್ರು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ನೋಡಿ, ತುಂಬ ಪ್ಲ್ಯಾಂಡಾಗಿ ಇಂಟೀರಿಯರ್ಸ್ ಎಲ್ಲ ಮಾಡಿದ್ದಾರೆ. ಪಕ್ಕದಲ್ಲೇ ಸ್ಟೇರ್ಕೇಸ್ ಎಂಟ್ರಿ ಆಗುತ್ತೆ ನಿಮಗೆ ಲೆಫ್ಟ್ ಸೈಡಿಂದ. ಕಂಪ್ಲೀಟ್ SS ರೈಲ್ಸ್ ಇದೆ. ಸೊ ಈ ಕಡೆ ಒಂದಷ್ಟು ವುಡ್ ಡಿಸೈನ್ಸ್ ಕೂಡ ಇದೆ. ಗ್ರಾನೈಟ್ ಸ್ಟೇರ್ಕೇಸ್ ಕೂಡ ನೀವು ನೋಡ್ಬೋದು, ಕೆಳಗಡೆ ಲೈಟಿಂಗ್ಸ್ ಕೂಡ ನೋಡ್ಬೋದು. ಸೊ ಫಸ್ಟ್ ಫ್ಲೋರ್ಗೆ ನಾನು ಎಂಟ್ರಿ ಆಗ್ತಾ ಇದ್ದೀನಿ. ಫಸ್ಟ್ ಫ್ಲೋರಲ್ಲಿ ಅದ್ಭುತವಾದ ಒಂದು 2 ರೂಮ್ಸನ್ನು ಇವರು ಮಾಡಿದ್ದಾರೆ, ನೀವು ನೋಡ್ಬೋದು. ಸೊ ಮಿಡಲ್ ಕ್ಲಾಸ್ ಬಜೆಟಲ್ಲಿ ನೀವು ನೋಡ್ತಾ ಇದ್ದರೆ BBMP ಲಿಮಿಟ್ಸಲ್ಲಿ ನೀವು ಪ್ರಾಪರ್ಟಿನ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ರೆ, ಸೊ ಖಂಡಿತವಾಗ್ಲೂ ಈ ಪ್ರಾಪರ್ಟಿ ನಿಮಗೆ ಸೂಟ್ ಆಗುತ್ತೆ. ಸೊ ನೋಡಿ, POP ತುಂಬ ಸಿಂಪಲ್ ಆಗಿದೆ. ನಾನೀಗ ಮಾಸ್ಟರ್ ಬೆಡ್ರೂಮ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಕಂಪ್ಲೀಟ್ಲಿ ವುಡ್ ವರ್ಕ್ ಆಗಿದೆ, ಗ್ರಾನೈಟ್ ಫ್ಲೋರಿಂಗ್ ಆಗಿದೆ, ನೀಟಾಗಿ ಕ್ಲೀನ್ ಮಾಡಿದ್ದಾರೆ, ಪೇಂಟಿಂಗ್ ಎಲ್ಲ ಫಿನಿಶ್ ಆಗಿದೆ. ಸೊ ಇಲ್ಲೂ ಕೂಡ ಒಂದು ಚಿಕ್ಕದಾಗಿ ಡ್ರೆಸ್ಸಿಂಗ್ ಟೇಬಲ್ನ ಕೂಡ ಮಾಡಿದ್ದಾರೆ. ಆಲ್ಮೋಸ್ಟ್ ನಿಮಗೆ 8x20ಯಲ್ಲಿ ಅಥವಾ 10x20ಯಲ್ಲಿ ಒಂದು ರೂಮ್ ಸೈಜ್ ಬರ್ತಾ ಇದೆ. ಅಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಸೈಜ್ ತುಂಬ ಕಡಿಮೆ ಆ್ಯಕ್ಚುಲಿ ಸೈಟ್ ಮೆಜರ್ಮೆಂಟು. ಈಸ್ಟ್ ಫೇಸ್ ಪ್ರಾಪರ್ಟಿ ಆ್ಯಕ್ಚುಲಾಗಿ 25ಗೆ ಒಂದು 23 ಏನೋ ಇರ್ಬೋದು ಅಷ್ಟೇ ಸೈಟ್. ಆಲ್ಮೋಸ್ಟ್ 650 ಸ್ಕ್ವೇರ್ ಫೀಟ್ ಕೂಡ ಬರಲ್ಲ. ಸೊ ಅದರಲ್ಲಿ 3 BHK ಮನೆನ ಪ್ಲ್ಯಾನ್ ಮಾಡಿದರೆ. ಸೊ ನಾನು ಇವಾಗ ಮತ್ತೊಂದು ರೂಮ್ಗೆ ಎಂಟ್ರಿ ಆಗ್ತಾ ಇದ್ದೀನಿ. ಬೆಡ್ರೂಮ್ ನಂಬರ್ 2 ಇದು ಕೂಡ ತುಂಬ ಸ್ಪೇಷಿಯಸ್ ಆಗಿ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ. ನೋಡಿ, POP ತುಂಬ ಲೈಟ್ ಕಲರಲ್ಲಿ, ತುಂಬ ಕಡಿಮೆ ಕಲರ್ಸ್ ಇರೋ ಲೈಟ್ಸನ್ನು ಹಾಕಿದ್ದಾರೆ. ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಅದ್ಭುತವಾಗಿದೆ ಪ್ರಾಪರ್ಟಿ ಆ್ಯಕ್ಚುಲಾಗಿ. ಸೊ ಈ ಪ್ರಾಪರ್ಟಿ ಲೊಕೇಶನ್ ನಿಮಗೆ ನಿಯರ್ ಬೈ ವಿದ್ಯಾರಣ್ಯಪುರ ಅಥವಾ ಅಬ್ಬಿಗೆರೆ ಲಕ್ಷ್ಮೀಪುರ ಕ್ರಾಸ್ ಅಂತ ಹೇಳ್ಬೋದು. ಸೊ ಇಲ್ಲಿ ಈ ಪ್ರಾಪರ್ಟಿ ಇದೆ ನೋಡಿ. ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಇದೆ. ಎರಡೂ ಬೆಡ್ರೂಮು ಕೂಡ ಅಟ್ಯಾಚ್ಡ್ ಬಾತ್ರೂಮನ್ನು ಇವರು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ನನಗೆ ಅಟ್ಯಾಚ್ ಬಾತ್ರೂಮಿಂದ ಹೊರಗಡೆ ಬಂದು ವ್ಯೂವನ್ನು ಮಾಡ್ತಾಯಿದ್ದೀನಿ. ಸೊ ನೋಡಿ, ಸೊ ಈಗ ನಾನು ಬೆಡ್ರೂಮ್ ನಂಬರ್ 2 ಆಚೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ರೈಟ್ ಸೈಡ್ಗೆ ಸ್ಟೇರ್ಕೇಸ್ ಮತ್ತೆ ಇದೆ.
ಸೊ ಇಲ್ಲಿ ಒಂದಷ್ಟು ನಾವು ಓಪನ್ ಮಾಡಿದಾಗ ಬಾಲ್ಕನ್ನೇ ಕೊಟ್ಟಿದ್ದಾರೆ. ಎಸ್, ಈಸ್ಟ್ ಫೇಸ್ಗೆ ಬಾಲ್ಕನ್ನೇ ಕೂಡ ತುಂಬ ಸ್ಪೀಷಿಯಸ್ ಆಗಿದೆ. ಆ್ಯಕ್ಚುಲಾಗಿ ನೀವು ಹೊರಗೆ ಆರಾಮಾಗಿ ಒಂದು 5-6 ಜನ ಚೇರ್ ಹಾಕ್ಕೊಂಡು ಕೂತ್ಕೋಬೋದು, ಅಷ್ಟು ಜಾಗ ಇದೆ. ಮೇಲ್ಗಡೆ ಸ್ಟ್ಯಾಂಡರ್ಡ್ ಆಗಿ POP ಕೂಡ ಡಿಸೈನನ್ನು ಮಾಡಿದ್ದಾರೆ. ಸೊ ಮುಂದ್ಗಡೆ ನಿಮಗೆ ಟಫನ್ ಗ್ಲಾಸಿಂದ ಕೂಡ SS ಮೆಟೀರಿಯಲಲ್ಲಿ ಡಿಸೈನನ್ನು ಮಾಡಿದ್ದಾರೆ ಎಲ್ ಶೇಪಲ್ಲಿ, ಅದನ್ನು ಕೂಡ ನೀವು ನೋಡ್ಬೋದು. ನೋಡಿ ಎಷ್ಟು ವೈಡ್ ರೋಡ್, ತುಂಬ ವೈಡ್ ಆಗಿದೆ ಫ್ರಂಟಲ್ಲಿ. ಆಲ್ಮೋಸ್ಟ್ ನಿಮಗೆ ಗ್ಯಾಪ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಎಲ್ ಶೇಪಲ್ಲಿ ನಿಮಗೆ ಉತ್ತಮ ವೆಟ್ರಿಫೈಡ್ ಕ್ವಾಲಿಟಿ ಟೈಲ್ಸನ್ನು ಕೂಡ ಇವ್ರು ಕೊಟ್ಟಿದ್ದಾರೆ. ಮೇಲ್ಗಡೆ ಕ್ವಾಲಿಟಿ ಡಿಸೈನ್ ಕೂಡ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇದು ಬಾಲ್ಕನ್ನಿ. ಸೊ ನಿಮಗೆ ಬಾಲ್ಕನಿಯಿಂದ ಆಚೆ ಹೋಯಿತು ಅಂದರೆ ನಿಮಗೆ ರೈಟು ಲೆಫ್ಟಿಗೆ ರೂಮ್ ಕಾಣುತ್ತೆ. ಸೊ ಮತ್ತೆ ಲೆಫ್ಟ್ ತಿರ್ಕೊಂಡ್ರೆ ನಿಮಗೆ ಮೇಲೆ ಟೆರೆಸ್ಗೆ ಹೋಗ್ತಕ್ಕಂಥ ಜಾಗ ಇದು. ಸೊ ನೋಡಿ, ಅದ್ಭುತವಾಗಿ ಪ್ಲಾನ್ ಮಾಡಿದ್ದಾರೆ. ಆ್ಯಕ್ಚುಲಾಗಿ ತುಂಬ ಚಿಕ್ಕ ಸೈಟ್ ಆದರೂ ಕೂಡ ಅದ್ಭುತವಾಗಿ ಪ್ಲಾನ್ ಮಾಡಿದ್ದಾರೆ. ಬಜೆಟ್ ಫ್ರೆಂಡ್ಲಿ ಮನೆ ಅಂತ ಹೇಳ್ಬೋದು. ಯಾಕಂದರೆ BBMP ಲಿಮಿಟ್ಸಲ್ಲಿ ಈ ಮನೆ ನಾನು ಯಾವತ್ತೂ ನೋಡಿಲ್ಲ. ಸೊ ತುಂಬ ಡಿಫ್ರೆಂಟ್ ಆಗಿರ್ತಕ್ಕಂಥ ಮನೆ ಆ್ಯಕ್ಚುಲಾಗಿದ್ದು. ಸೊ ಇಲ್ಲೂ ಕೂಡ ಒಂದು ರೂಮ್ ಇದೆ, ಅಂದರೆ 3rd ಬೆಡ್ರೂಮ್ ಇದು, ಬೆಡ್ರೂಮ್ ನಂಬರ್ 3 ಇದು. ಟೆರೆಸ್ ಮೇಲ್ಗಡೆ ಬಂದರೆ ಬೆಡ್ರೂಮ್ ನಂಬರ್ 2, ಟೋಟಲ್ 3 BHK ಮನೆ ಇದು. ಸೊ ಇದು ಲಾಸ್ಟ್ ಬೆಡ್ರೂಮ್ ನಂಬರ್ 3. ಇದಂತೂ ಸಾಕಷ್ಟು ಸ್ಪೇಷಿಯಸ್ ಆಗಿದೆ. ನಿಮಗೆ ಆಲ್ಮೋಸ್ಟ್ ನಿಮಗೆ ಯೋಗ ಕ್ಲಾಸ್ಗೆ ನೀವು ಮಾಡ್ಬೋದು, ಜಿಮ್ ರೂಮ್ ಮಾಡ್ಕೋಬೋದು, ಗೆಸ್ಟ್ ರೂಮ್ ಮಾಡ್ಕೋಬೋದು. ತುಂಬ ಡಿಫ್ರೆಂಟಾಗಿ ಪ್ಲಾನ್ ಮಾಡಿದ್ದಾರೆ ಡೂಪ್ಲೆಕ್ಸ್ ಮನೆ. ಇದಕ್ಕೂ ಕೂಡ ಅಟ್ಯಾಚ್ ಬಾತ್ರೂಮ್ ಇದೆ. ನನಗೆ ಓಪನ್ ಮಾಡ್ತಾಯಿದ್ದೀನಿ ನೋಡಿ. ಎಸ್, ಅಟ್ಯಾಚ್ ಬಾತ್ರೂಮ್. ಅಲ್ಲಿ ಏನು ಕರೆಂಟ್ ಇಲ್ಲ ಅಂದ್ಕೊಳ್ತೀನಿ. ಸೊ ಲೈಟ್ ಇಲ್ಲ ಅಲ್ಲಿ ಆ್ಯಕ್ಚುಲಾಗಿ. ಸೊ ಜಸ್ಟ್ ಓಪನ್ ಆಗಿ ನೀವು ನೋಡ್ಬೋದು. ಸೊ ಇಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು, ತುಂಬ ಸಿಂಪಲ್ಲಾಗಿ ಎಲ್ಲ ಫೆಸಿಲಿಟೀಸ್ನೂ ಕೂಡ ಕೊಟ್ಟಿದ್ದಾರೆ. ವಾರ್ಡ್ರೋಬ್ ಇದೆ, ವಿಶಾಲವಾದ ವಿಂಡೋ ಇದೆ, ಸಾಕಷ್ಟು ದೊಡ್ಡ ರೂಮ್ ಅಂತಲೇ ಹೇಳ್ಬೋದು. ನಾನು ಹೇಳಿದ್ನಲ್ಲ ನಿಮಗೆ, ಯೋಗ ರೂಮ್ ಮಾಡ್ಕೊಳ್ಬೋದು, ಎಕ್ಸಸೈಸ್ ರೂಮ್ ಮಾಡ್ಕೊಳ್ಬೋದು, ಸ್ಟಡಿ ರೂಮ್ ಮಾಡ್ಕೊಳ್ಬೋದು, ಇಲ್ಲ ಆಫೀಸ್ ವರ್ಕ್ ಫ್ರಮ್ ಹೋಮ್ ಮಾಡ್ಕೊಳ್ಬೋದು. ನೋಡಿ ಇಲ್ಲಿ ಸ್ಕೈಲೈಟ್ ಕೂಡ ಕೊಟ್ಟಿದ್ದಾರೆ ಮೇಲ್ಗಡೆ ಗಾಳಿ ಬೆಳಕಿಗೆ. ಸೊ ಆಲ್ಮೋಸ್ಟ್ ನಿಮಗೆ ಲಿವಿಂಗ್ ರೂಮ್ವರೆಗೂ ನಿಮಗೆ ಬೆಳಕನ್ನು ಬೀಳುತ್ತೆ. ಸೊ ನಾನೀಗ ಔಟ್ಸೈಡ್ ಬಂದಿದ್ದೀನಿ ಟೆರಸ್ ಮುಖಾಂತರ. ಸೊ ಇಲ್ಲಿ ಲೆಫ್ಟ್ ಸೈಡಲ್ಲಿ ನಿಮಗೆ ಟ್ಯಾಂಕ್ ರೂಮ್ಗೆ ಹೋಗಲಿಕ್ಕೆ ಸ್ಟೇರ್ಕೇಸನ್ನು ಕೂಡ ಮಾಡಿದ್ದಾರೆ. MS ಸ್ಟೇರ್ಕೇಸ್ ಕೂಡ ಅಂತಲೇ ಹೇಳ್ಬೋದು. ನೋಡಿ, ಫ್ರಂಟ್ ಎಲಿವೇಶನ್ ಈ ಥರ ಕಾಣಿಸುತ್ತೆ ನಿಮಗೆ. ನೋಡಿ, ಇಲ್ಲಿ ಸಾಕಷ್ಟು ಒಂದು 5ರಿಂದ 6 ಅಡಿ ಜಾಗ ಇದೆ. ಆ್ಯಕ್ಚುಲಾಗಿ ನೀವು ಹೊರಗಡೆ ಟೆರಸ್ಸಿಂದ ಹೊರಗಡೆ ಬಂದರೆ ಸಾಕಷ್ಟು ನಿಮ್ಗೆ ಅಲ್ಲಿ ರಿಫ್ರೆಶ್ಮೆಂಟ್ಗೆ ಲೆಫ್ಟ್ ಸೈಡಲ್ಲೂ ಕೂಡ ಜಾಗ ಇದೆ. ನೋಡಿ, ಎಲಿವೇಶನ್ ಈ ಥರ ಪ್ಲಾನ್ ಮಾಡಿದರೆ. ಸೊ ಎಲ್ಲ ಕೂಡ ಕಂಪ್ಲೀಟಾಗಿ ಆರ್ಕಿಟೆಕ್ಟ್ ಪ್ಲಾನ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಸೊ ವಿದ್ಯಾರಣ್ಯಪುರ ನಿಯರ್ ಬೈ ಲಕ್ಷ್ಮೀಪುರ ಕ್ರಾಸ್ ಅಂತ ಹೇಳ್ಬೋದು ಈ ಮನೆ ಇರೋದು. ಸೊ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನನ್ನ ನಂಬರ್ಗೆ ಕಾಲ್ ಮಾಡಿ. ಪಬ್ಲಿಕ್ ಪ್ರಾಪರ್ಟಿ ಸೊಲ್ಯೂಷನ್ಸ್ಗೆ ಕಾಲ್ ಮಾಡ್ತಾರೆ. ಈ ಥರ ಒಳ್ಳೊಳ್ಳೆ ಮನೆಗಳನ್ನ ನಾನು ಪೋಸ್ಟ್ ಮಾಡ್ತಾ ಇರ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರೈಸ್ ಬಂದು ನಿಮಗೆ 1 CR ಹೇಳ್ತಾ ಇದ್ದಾರೆ, ಒಂದಷ್ಟು ನೆಗೋಷಿಯೇಟ್ ಕೂಡ ಇದೆ. 1 ಕೋಟಿ ಹೇಳ್ತಾ ಇದ್ದಾರೆ, ಸ್ವಲ್ಪ ನೆಗೋಷಿಯೇಟ್ ಕೂಡ ಇದೆ. ದಯವಿಟ್ಟು ನೀವು ವಿಸಿಟ್ ಮಾಡೋದಾದರೆ ನನ್ನ ನಂಬರ್ಗೆ ಕಾಲ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.